ಮಾತಾಡ್ದಿ ಏನ್ ಮಾತಾಡ್ಯಾರ? ಸತ್ಯಭಾಮ ಸೀರಿ ಉಟ್ಟು ಕುಣಿತಾಳೋ ಏನ ಹಂಗೆ ಕುಣಿತಾಳ ನೀ ಅಂದಿದಿ ಸಭಾದೊಳಗ. ನೋಡ್ ಮಾಸ್ತಾರ, ಮಾಸ್ತಾರ ನಿನ್ನಂಗ ಏನರ ಉಟ್ಟು ಕುಣಿಲಾಕ ಇದು ಹುಚ್ಚಪ್ಯಾಲಿ ಮಾಸ್ತಾರಲ್ಲೋ ಮಾಸ್ತಾರ. ಇದು ಸೊನ್ನೆ ಹನುಮಂತಗೌಡನ ಮರ್ಯಾದ ನಮ್ದು ಚಾಲೆಂಜ್ ಹಾಕಿ ನೀ ಹಾರಿಕೆ ಮಾಡೋದು. ಇವತ್ತು ಊರ ಮ್ಯಾಲ ಗೋಪಾಲ ಪುಟ್ಟಿ ಹೊತ್ತುಕೊಂಡು ನನ್ನ ಬಳಿ ಬಂದಿದೆ. ಹುಚ್ಚಿ ನಿನ್ನಲ್ಲಿ ಗಂಡಸ್ತಾನ ಎಲ್ಲದ ನೀ ಹಂಗ ಮಾತಾಡ್ತೀನಿ ನನ್ನ ಜೋಡಿ ಇವತ್ತ. ಹೌದಾ ಹೌದಾ, ನನ್ನಲ್ಲಿ ಪಾವಾಡಿ ಇರ್ತದ ಹೆಂಗ ಕೃಷ್ಣಗೆ ಹಂಗೆ ಬಂದು ನನ್ನಲ್ಲಿ ಹೆಜ್ಜೆ ಜೇರ್ಕರ್ ತಿಟ್ಟಿದ್ದೆ ಅಂದ್ರೆ ಹೌದ ಆಳಿಗೆ ಕೃಷ್ಣ ತೇಳಿ ಸಭಾದಾಗ ನಾನೇನು ಚಪ್ಪಲಿ ಹೊಟ್ಟಿದ್ದ ಹುಚ್ಚ ಸೀರಿ ಊಟ ನನ್ನ ಬಳಿ ಬಂದಿದ್ದೆ. ನಾಚಿಕಿಲ್ಲ ನಿನಗೆ? ಇದ್ರಾಗ ನಿನಗೆ ಇದೊಂದು ವಿಷಯ ನನಗೆ ಬಿಡ್ತೀನಿ. ಹೌದು ಮಾಯವ್ವ ಹೌದು ಯಾವ ಗುಡ್ಡಕ್ಕೆ ಹೋಗಿ ಯಾವ ಹಳ್ಳಕ್ಕೆ ಹೋಗಿ ಹೌದು ಯಾವ ಜಾಗದಾಗ ಹೋಗಿ ಬೀರದವ್ರ ಮುಂದೆ ಹುಲಿ ಹಾಲು ತಂದು ಇಟ್ಟಾಳ. ಕೃಷ್ಣ ಒಂದು ಮಾತು ಹೇಳ್ದವ. ಏನಂತ? ನಾವು ಪಟ್ನೆ ಸಂದಿಗೆ ಏನು ಮಾತು ಹೇಳಿದೇವ ಅಂತ ಕೇಳಿದ್ರೆ ಏನ್ ಹೇಳಿದ್ರಿ ಸರ್? ಇದು ನಮ್ಮ ಗುರುಗಳ ಊರದ. ಹೌದು, ನಮ್ಮ ಊರ ಬೇರೆ ಅಲ್ಲ, ನಮ್ಮ ಗುರುಗಳ ಊರು ಬೇರೆ ಅಲ್ಲ. ಅವ್ರು ಕಲಿಸಿರ್ತಕ್ಕಂತ ಏನೋ ಸಣ್ಣ ಹುಡುಗ ಶಿಶುಮಗ ಅವ್ರ ಊರಿಗೆ ಕರೆಸ್ಯಾರ ಪ್ರೇಮದಿಂದ. ನಾ ಯಾನ್ರಿ ತುಸು ಮಾತಾಡದಂದ್ರ ಹೌದು ನಿಮ್ಮ ಮನಸ್ಸಿಗೆ ಯಾನರ ನೋವು ಆದಿತ್ತು. ಹೌದು, ಹಿಂಗಾಗಿ ನಾವು ಬಹಳ ನಿಮಗೆ ಮಾನ್ಯತೆ ಕೊಟ್ಟ ಮಾತು ಹೇಳ್ದ. ಪಿಂಟು ಮಾಸ್ತಾರ ಏನ್ ಹೇಳ್ತಾರ ಸರ್? ಈಕಿ ಉತ್ತನಾಳದಕ್ಕೆ ಸತ್ಯಭಾಮ ಬಂದಾಳ್ರಿ. ನೋಡ್ರಿ ಮಾತಾ, ನಾ ಅಂತದ ಪುರಾಣದ ಅಂಕಲಿಕೆ ಅಂದ್ ಮಾತಾಡಂಗಿಲ್ಲ. ಎಲ್ಲಾ ಪಟಕಾದ ಮಂದಿ ಕೂತಾರ. ಇವ್ರು ಎಲ್ಲಾ ಹಿರಿಯರು ಏನ್ ಹೇಳ್ತಾರ ಇದೇ ಮಾತಿನ ಮೇಲೆ ನಾನು ಮಾತನಾಡಸ್ತೀನಿ ಅಂತ ಹೇಳ್ಯಾನ. ಈ ಊರ್ತಾಗೆ ಜಾಗ ಬಿಟ್ಟಾರ, ಒಬ್ರು ಇಲ್ಲಿ ಯಾರು ಉಳಿದಿಲ್ಲ. ಹೋಗ್ಯಾರ ಅವರು, ಉಳಿದು ಇಲ್ಲ ಅವರು. ಇರ್ಲಿ, ಹೌದು ಎಲ್ಲಾ ಪಟಕಾದ ಮಂದಿ ಮೇಲೆ ಮಾತು ಹಾಕಿ ಹೇಳ್ಯಾರ. ಏನ್ ಹೇಳ್ದ ಮಾತ? ಏನ್ ಹೇಳಿ ಮಾತಾ? ಸತ್ಯಭಾಮ ಏನು ಸೀರಿ ಉಟ್ಟು ಕುಣಿತಾಳೋ ಹೌದಾ ಏನ ಹಂಗೆ ಈ ಊರಾಗ ಕುಣಿತಾಳ ಈ ಸಭಾದಾಗ ಮಾತು ಹೇಳಿದೆ. ಹುಚ್ಚ ಮಾಸ್ತಾರ ಹೌದು, ಇಲ್ಲೆಲ್ಲಾ ನನ್ನ ತಾಯಿ ಬಳಗ ಕೂಡ್ಯಾದ ತಂದಿ ಬಳಗ ಕೂಡ್ಯಾದ, ಅಕ್ಕ ತಂಗಿರ ಅದಾರ. ಹೌದು, ನೀ ಏನ್ ಮಾತಾಡ್ದಿ? ಏನ್ ಮಾತಾಡ್ಯಾರ? ಸತ್ಯಭಾಮ ಸೀರಿ ಉಟ್ಟು ಕುಣಿತಾಳೋ ಏನ ಹಂಗೆ ಕುಣಿತಾಳ ನೀ ಅಂದಿದಿ ಸಭಾದೊಳಗ. ನೋಡ್ ಮಾಸ್ತಾರ, ಮಾಸ್ತಾರ ನಿನ್ನಂಗ ಏನರ ಉಟ್ಟು ಕುಣಿಲಾಕ ಇದು ಹುಚ್ಚಪ್ಯಾಲಿ ಮಾಸ್ತಾರಲ್ಲೋ ಮಾಸ್ತಾರ. ಇದು ಸೊನ್ನೆ ಹನುಮಂತಗೌಡನ ಮರ್ಯಾದ ನಮ್ದು ಚಾಲೆಂಜ್ ಹಾಕಿ ನೀ ಹಾರಿಕೆ ಮಾಡೋದು. ಇವತ್ತು ಊರ ಹೌದಾ, ಏನ್ ಹೇಳ್ದಿ? ಏನ್ ಹೇಳ್ಯಾರ? ಸತ್ಯಭಾಮ ಯಾ ಶಕ್ತಿ ಪೂಜೆ ಹೂಡ್ತಾಳ ಹೂಡ್ಲಿ, ಯಾ ಪೂಜೆ ಹೂಡ್ತಾಳ ಹೂಡ್ಲಿ. ಈಗಿನ ಪೂಜೆದ ಒಳಗಿಂದ ಒಂದು ರತ್ನದ ಹಾರ ಒಂದು ಏನೂ ಬಿಡ್ಲಾರ್ದ ಕಿತ್ತುಕೊಂಡ ನಾ ಕಡೆಕಾಗಿ ಹೋಗ್ತಿರತಿ ಸಭಾದಾಗ ನೀ ಹೇಳಿದಿ. ಇಲ್ಲಿ ಎಲ್ಲಾ ಮಂದಿಗೆ ವಿಷಯ ಗುರ್ತದ. ನಿನಗ ನಾ ಮಾತು ಕೇಳ್ತನು. ಏನಂತ? ನಾ ಶಕ್ತಿ ಪೂಜಕ್ ಸತ್ಯಭಾಮಗೆ ಮಾತು ಹೇಳ್ತೀನಿ ನೋಡಿ. ನಾ ಶಕ್ತಿ ಪೂಜಕ್ ಕುತ್ತಾಕರ ಕೃಷ್ಣ ನಿನ್ನಲ್ಲಿ ಹಂತ ತಾಕಾತಿತ್ತಂದ್ರ ನಿನ್ನಲ್ಲಿ ಹಂತ ಪವಾರ್ ಇತ್ತಂದ್ರ ನಿನ್ನಲ್ಲಿರ್ತಕ್ಕಂತ ನಿಜ ರೂಪ ತಗೊಂಡು ನನ್ನ ಬಲ್ಲಿ ಬಂದಿದ್ದು. ನನ್ನ ಪಡಿಕೆ ನಿನ್ನ ಮೈ ಮೇಲೆ ಉಟ್ಕೊಂಡು ನನ್ನ ಬಲ್ಲಿ ಬಂದಿದ್ದು. ಈ ಸಭಾ ಹೇಳೋದು ಮುಂದೆ ಮಂಗಳಾರತಿ ನೀ ಮಾಡೋದು ಇವ್ರ. ಹೌದು, ಒಟ್ಟರಿಗೆ ಬರ್ಬೇಕಾಗಿತ್ತ. ಹುಚ್ಚ ಕೃಷ್ಣ ನೀ ಹೆಂಗ ಬಂದಿದಿ? ಹೆಂಗ ಬಂದಾನ? ಬರವಂಜಿ ವೇಷ ತೊಟ್ಟು ಮೈ ತುಂಬಾ ಸೀರಿ ಉಟ್ಟು. ಯಾರು ಉಟ್ಟು ಬಂದಿ ಸೀರಿ? ಕೈಯಾಗ ಮಾಯದ ಕಂದನ ಮಾಡಿ ಬಗಲಾಗಿಟ್ಟುಕೊಂಡ ಬಗಲಾಗ ತಲೆ ಮ್ಯಾಲ ಗೋಪಾಲ ಪುಟ್ಟಿ ಹೊತ್ತುಕೊಂಡು ನನ್ನ ಬಳಿ ಬಂದಿದೆ. ಹುಚ್ಚಿ ನಿನ್ನಲ್ಲಿ ಗಂಡಸ್ತಾನ ಎಲ್ಲದ ನೀ ಹಂಗ ಮಾತಾಡ್ತೀನಿ ನನ್ನ ಜೋಡಿ ಇವತ್ತ. ಹೌದಾ, ಇಲ್ಲೇ ಸತ್ತದ ನಿನ್ನ ಮಾತ. ನೀ ಯಾವಾಗ ಬಂದು ನನ್ನ ಬಲ್ಲಿ ಇರ್ತಕ್ಕಂತ ರತ್ನದ ಹಾರಿ ಎಲ್ಲಾ ತಗೊಂಡು ಹೋಗ್ತೀನಿ ಜೋಡು. ನಿನ್ನಲ್ಲಿ ನಿಜ ರೂಪ ಇಲ್ಲ. ನಿನ್ನಲ್ಲಿ ಪಾವಾಡಿ ಇರ್ತದ ಹೆಂಗ ಕೃಷ್ಣಗೆ ಹಂಗೆ ಬಂದು ನನ್ನಲ್ಲಿ ಹೆಜ್ಜೆ ಜೇರ್ಕರ್ ತಿಟ್ಟಿದ್ದೆ ಅಂದ್ರೆ ಹೌದ ಆಳಿಗೆ ಕೃಷ್ಣ ತೇಳಿ ಸಭಾದಾಗ ನಾನೇನು ಚಪ್ಪಲಿ ಹೊಟ್ಟಿದ್ದ. ಹುಚ್ಚ ಸೀರಿ ಊಟ ನನ್ನ ಬಳಿ ಬಂದಿದ್ದೆ. ನಾಚಿಕಿಲ್ಲ ನಿನಗೆ? ನೋಡು, ಯಾಕ್ರಿ ನೀವೆಲ್ಲರೂ ತಿಳಿದವ್ರದ್ರಿ. ಅವಮಾನ ಸೀರೆ ಉಟ್ಕೊಂಡು ಬಂದಾನ. ಸುಮ್ಮ ಮಾತಾಡುದು. ದಾರಿ ಹಿಂಗ್ಯಾಕ್ ಮಾಡ್ತಾರ ಇವತ್ತ? ಯಾಕಂತ ಕೇಳಿದ್ರ ಯಾಕ ನಾವ್ ಯಾಕ ಲೈನ್ ಹಿಡಿದ ಸ್ವಲ್ಪ ಹಂಚಿ ಮಾತಾಡ್ತೇವ ಅಂತ ಕೇಳಿದ್ರ ಯಾಕ್ರಿ ಸರ್? ಸೊನ್ಯಾಳ ಹನುಮಂತಗೌಡ್ರ ಊರಿಗಂದ್ರ ವರ್ಷ ಮಾತಾಡ ಗುರುಗಳ ಊರಿಗೆ ಹೋಗಿದ್ದೆವು. ನಮ್ಗೆ ಸಿಕ್ಕಂಗ ಮಾತಾಡಿದ್ರು. ಅಪಮಾನ ನಿನಗಾಯ್ತಂದ್ರ ಅದ್ರ ಜಗ ಎಲ್ಲ ಆಗ್ತದ ತಿಳ್ಕೊಂಡು ನಿನಗ ಹಂಚಿ ನಾ ಮಾತು ಹೇಳ್ತ ಹೇಳಿದಾಗ್ಯದ. ಕರೆ ಈ ಊರನವ್ರಿಗೆ ಒಂದು ವಿನಂತಿ ಅದ. ಏನದ ವಿನಂತಿ? ಇದು ಉತ್ನಾಳ ಪರಸೂನು ನಿಮ್ಮ ಮಗನೇ ಅದ. ಹೌದು, ಆಳಿಗೆ ಪಿಂಟು ಮಾಸ್ತರ್ ನಿಮ್ಮ ಮಗನೇ ಅದ. ಎರಡೂ ಮಕ್ಕಳಿಗೆ ಸೊನ್ಯಾಳ ಗೌಡ್ರ ಕಲಿಸ್ಯಾರ ಇದಕ್ಕೇನ ಪ್ರೀತಿ ಮಾಡಬೇಡ್ರಿ. ಹೌದು, ಅದು ಮದಗೊಂಡ ಮುತ್ತ ಕಲಿಸ್ಯಾನ ಅಂತೇಳಿ ಅದಕ್ಕೇನ ಕಲಿಸಬೇಡ್ರಿ. ಇವತ್ತು ಎರಡೂ ಮಕ್ಕಳು ನಿಮ್ಮ ಎತ್ತ ನೀವು ಕಾಟ ಹೊಡಿರಿ. ಈ ಕಾಟದಾಗ ಜೇರ್ ಕರ್ತು ಉತ್ನಾಳ ಪರಸು ಬಿದ್ದಾದ್ರ ಬಿದ್ದಾರ ಸಭಾದ ನೀವೇ ಕೈ ಎತ್ತಡ ನಾವು ಒಪ್ಕೊಂಡು ಹೋಗಿ ಹಂಗೆ ಹೋಗುದಿಲ್ಲ.
ಏನ್ ಮಾತು ಹೇಳ್ದಿ ಏನಂತ ಹಾಲು ಮತದಾಗ ಪ್ರಶ್ನೆ ಕೇಳೋಣ ಪುಣ್ಯಾತ್ಮರಿ ನಿಮ್ಗೆ ಎಲ್ಲರಿಗೂ ಗುರ್ತದ ನೋಡ್ರಿ ನಾ ಅಂಕಲಿಪಿಯಾಗಿ ಕೇಳವಲ್ಲ ಪುರಾಣದಾಗ ಕೇಳವಲ್ಲ ಹೌದು ಹಿರಿಯರು ಏನ್ ಹೇಳ್ತಾರ ವಾಡಿಕೆ ಪ್ರಕಾರ ಅದೇ ಮಾತೇ ನಾ ಕೇಳ್ತೇನೆ ತಿಳ್ಕೊಂಡು ಹಾಲು ಮತದಾಗ ಪ್ರಶ್ನೆ ನನಗೆ ಏನ್ ಮಾಡ್ದ ಏನ್ ಮಾಡ್ಯಾರ ಬೀರ ದೇವರ ಹೌದು ಬೀರ ದೇವರು ಎಲ್ಲಿ ಹುಟ್ಟದ ಎಲ್ಲಿ ಹುಟ್ಟ್ಯಾನ ಚಂದನಗಿರಿ ಒಳಗ ತಂದೆ ಬರಮಭೂಪಾಲ ತಾಯಿ ಸೂರಮ್ಮ ದೇವಿ ಸಂಜಾತ ಬೀರಪ್ಪ ಹುಟ್ಟ್ಯಾನ ಹುಟ್ಟದ ಹೌದಾ ಬೀರ ದೇವರು ಎಲ್ಲಿ ಬೆಳೆದ ಎಲ್ಲಿ ಬೆಳೆದಂದ್ರಿ ಸರ ಅಕ್ಕನೇಳ ಮಾಯವನ ಕೈಯಾಗ ಬೀರಪ್ಪ ಬೆಳೆದ ಬೆಳೆದ ಅಕ್ಕನೇಳ ಮಾಯವನ ಕೈಯಾಗ ಬೀರಪ್ಪ ಬೆಳೆದ ಅವಾಗ ಭಟ್ ಹಚ್ಚಬೇಕ ನನಗೆ ಊಟಕ್ಕೆ ಹಾಲು ಬೇಕ ತಿಳ್ಕೊಂಡು ಬೀರಪ್ಪ ಕೇಳ್ದ ಹೌದು ಅವಾಗ ಅಕ್ಕನೇಳ ಮಾಯವ್ ಯಾವ ಹಾಲು ತಂದಳು ಹಾ ಹುಲಿ ಹಾಲು ತಂದು ಬೀರ ದೇವ್ರಿಗೆ ಊಟಕ್ಕೆ ನೀಡ್ಯಾಳ ಅಂತ ಸಭಾದಾಗ ನೀ ಹೇಳಿದಿ ಹೇಳ ಮಾತ ಹುಲಿ ಹಾಲು ತಂದು ಮಾಯವ ಬೀರ ದೇವ್ರ ಮುಂದಿಟ್ಲು ಅವಾಗ ಬೀರಪ್ಪ ಅಂದತ್ತ ಏನಂತ ಯಾಕ ಹುಲಿ ಹಾಲು ತಂದು ನನ್ನ ಮುಂದಿಟ್ಟಿದ ಅದು ವ್ಯಾಘ್ರ ಪ್ರಾಣ್ಯದ ಹೌದು ಅದು ವ್ಯಾಘ್ರ ಪ್ರಾಣ್ಯದ ಅದು ದುಷ್ಟ ಪ್ರಾಣ್ಯದ ಅದ್ರ ಹಾಲು ನಾ ಉಣುದಿಲ್ಲ ಅಂತೇಳಿ ಬೀರಪ್ಪ ಹೇಳ್ಯಾನಂತ ಸಭಾದಾಗ ನೀ ಹೇಳಿದಿ ನಿನ್ನ ಮಾತಿನಂಗೆ ನಾ ಹೋಗ್ತೀನಿ ಇಲ್ಲೆಲ್ಲ ಹಿರಿಯರು ಅದಾರ ತಿಳುವಳಿಕೆಯವರು ಅದಾರ ನಾ ಸಣ್ಣವದೀನಿ ನೀನು ಸಣ್ಣವದಿದಿ ಅದಿದಿ ಬೀರ ದೇವರು ಮಾಯವಾಗಿ ಏನ್ ಹೇಳೋಣ ಅದು ವ್ಯಾಘ್ರ ಪ್ರಾಣ್ಯದ ಅದು ದುಷ್ಟ ಪ್ರಾಣ್ಯದ ಹಾಲು ಉಣುದಲತ್ತು ಬೀರಪ್ಪ ಹೇಳಂತ ಹೇಳಿದಿ ಅದೇ ಬೀರ ದೇವರ ಹೌದು ವಿಜಯಪುರ ಜಿಲ್ಲಾ ಚಡಿಚಾಣ ತಾಲೂಕು ಸಿರಾಡೋಣ ಮಠದಾಗ ಹೌದು ಲಿಂಗ ಬೀರಣ್ಣ ದೇವ್ರಿಗೆ ಹೊರತಿ ನಿಂಬೆಳ ಗುಡ್ದಾಗ ಇರ್ತಕ್ಕಂತ ಹುಯಿ ಹುಯಿ ಅಂತಕ್ಕಂತ ಹುಲಿ ಹಾಲು ತಂದು ಉಣಸತ್ ಹೇಳಿ ಮಾಳಿಂಗರಾಗಿ ಬೀರಪ್ಪ ಕೇಳಾನಿಲ್ರಿ ಇವೆಲ್ಲ ಹಿರಿಯರ ಕೇಳಾನಿಲ್ರಿ ಮಾಳಿಂಗರಾಗಿ ಕೇಳನ್ರಿ ಮತ್ ಇವ ಹೇಳ್ತಾನ ಅದು ವ್ಯಾಘ್ರ ಪ್ರಾಣ್ಯದ ಅದ್ರ ಹಾಲು ಉಣುದಲತ್ ಹೇಳ ಅಂತ ಹೇಳ್ತಾನ ಯಾಕೆ ಮಾಡ್ತಾರ ಹಿಂಗ್ಯಾಕ ಮಾಡ್ಬೇಡ ಇರ್ಲಿ ಹೌದು ಅದು ಉಣುದ್ರ ಅಂದನತ್ತು ತಿಳ್ಕೊಳ್ಳೋಣ ಮಾಯವ ಹೌದು ಹುಲಿ ಹಾಲು ತಂದಾಳತ್ ಈ ಸಭಾದಾಗ ನೀ ಹೇಳಿದಿ ಮಾಯವ ಯಾವ ಗುಡ್ಡಕ್ಕೆ ಹೋಗಿ ತಂದಾಳು ಅದೇ ಯಾವ ಜಾಗದಾಗ ಹೋಗ್ಯಾರ ಬೀರಪ್ಪ ಹುಲಿ ಹಾಲು ತಂದಳು ಬೇಕಲ್ಲ ಹೇಳು ಇವ್ರು ಏನ್ ಮಾಡ್ಯಾರ್ರಿ ಏನು ಯಾವರ ನಾಳುಗಳು ಸಿಗೋಣ ಯಾನರ ಒಂದ್ ಏನಾರ ಮಾತಾಡಿ ಅವ್ರು ಮಳ ಮಾಡಿ ಕಳಿಸಿ ಬಿಡ್ತಾರ ಮಾಯಾ ಹುಲಿ ಹಾಲು ತಂದಳತ್ತ ಹೇಳ್ ತಂದಿರ್ಬೇಕ ತಿಳ್ತಿರ್ಸ್ಬೇಕು ನೋಡ್ರಿ ಕೇಳಿರ್ಬೇಕಲ್ಲ ಯಾರ ಹಿರಿಯರ ಮಾಯವ ಹುಲಿ ಹಾಲು ತಂದಿದ್ದು ಇಲ್ಲೆಲ್ಲ ಹಿರಿಯರದ್ರಿ ಸುಮ್ಕು ಪಡ್ಕ ಕಾಕಗಳು ಯಾರಿಗಾರ ಗುರ್ತು ಮಾಯಾ ಹುಲಿ ಹಾಲು ತಂದ್ರೆ ಯಾರಿಗಾರ ಗುರ್ತಿಲ್ಲ ಹಾಡೋರದ್ರಿ ತಂದಾಡ್ರಿ ಬರೀ ಹಿಂಗ್ ಮಾಡಿದ್ರೆ ಗುರ್ತಿಲ್ಲ ಹೆಂಗ್ ಮಾಯಾಕ್ ತಂದ ಏನ್ ಮಾಳಿಂಗರಾಯ್ ತಂದ್ರಿ ಈಗ ಅರ್ಥ ಮಾಡ್ತೀರಿ ಮಾಯವ ತಂದಾಡ್ರಿ ಹುಲಿ ಹಾಲು ತಂದನ ಮಾಯವ ತಂದಾಡ್ರಿ ಹಾಲ ಎಲ್ಲ ಪುಟ್ಟು ಹಿಡ್ಕೊರೆ ಅವನು ಹಿಂಗೆ ಪಿಂಟು ಮಾತಾಡೋದು ನೀನು ಅದಕ್ಕೆ ಹೇಳಿದ ಹಿಂದಿನ ಪಡೆದ ನೀ ಪಿಂಟು ಅಲ್ಲ ಚಿಂಟು ಅಂತ ಹೇಳಿ ಹೌದು ಏನು ಮಾತಾಡ್ಬೇಕು ಸಭಾದಾಗ ಯಾವ ಪ್ರಶ್ನೆ ಕೇಳ್ಬೇಕ ಏನನ್ನ ಕೇಳ್ಬೇಕ ಸುಮ್ಮನೆ ಹೇಳುದು ನಿನಗೆ ಒಂದೇ ಇದ್ರಾಗ ನಿನಗೆ ಇದೊಂದು ವಿಷಯ ನನಗೆ ಬಿಡ್ತೀನಿ ಹೌದು ಮಾಯವ್ವ ಹೌದು ಯಾವ ಗುಡ್ಡಕ್ಕೆ ಹೋಗಿ ಯಾವ ಹಳ್ಳಕ್ಕೆ ಹೋಗಿ ಹೌದು ಯಾವ ಜಾಗದಾಗ ಹೋಗಿ ಬೀರದವ್ರ ಮುಂದೆ ಹುಲಿ ಹಾಲು ತಂದು ಇಟ್ಟ ನೀ ಹೇಳು ಬೇಕಲ್ಲ ಅದು ಮತ್ತೆ ಹೇಳ್ತಾನ ಯೂಟ್ಯೂಬ್ ಅದಾವ್ರಿ ಮುಂದೆ ನಾವ್ ಏನ್ರಿ ಮಾತಾಡಿದಾಗ ಏನ್ರಿ ಅವಘಡ ಆಗ್ತದ ಅದಕ್ಕೆ ನಾವು ಸಿದ್ಧರ ವಿಷಯ ಕರೆಕ್ಟ್ ಮಾತಾಡೋರು ಇವರು ಕರೆಕ್ಟ್ ಮಾತಾಡ್ತೇವೆ ಅಂತ ಹೇಳ್ತಿದ್ವಿ ಹೌದು ಮತ್ತೆ ಕರೆಕ್ಟ್ ಮಾತಾಡೋ ಮಾಯ ಹುಲಿ ಹಾಲು ತಂದಳತ್ತಿ ಯಾವ ಜಾಗದಾಗ ತಂದಾಳ ಹೌದು ನಮ್ಮ ಸೊನ್ಯಾಳ ಗುರುಗಳು ಹೇಳ್ಯಾರ 16 ಚಂದ್ರ ಮುಟ್ಟೆ ಹಿಡ್ಕೊಂಡು ದೇವರು ಚನ್ನಬಸಪ್ಪಗೌಡ್ರು ಹಿಡ್ಕೊಂಡ ಸಾಕಷ್ಟು ಮಂದಿ ಹಾಡಿಕೆ ಮಾಡ್ಕೋತೆ ಬಂದಾರ ಎಲ್ಲಾರು ಬಾಯಿಲಿ ನಾವು ಕೇಳ್ಕೊತ ಬಂದೇವು ನಾವು ಈ ಸತ್ಯ ಸಂಘದಾಗ ಬಂದು 16 ವರ್ಷ ಆಯ್ತ ಹೌದು ಕರೆ ಇನ್ನೂ ತನ ನಮಗ್ ಮಾಯ ಹುಲಿ ಹಾಲು ತಂದಿದ್ದು ನಮಗಂತೂ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಲ್ಲ ಕರೆ ಮತ್ತೆ ಇವ ಹೊಸ ತಗೊಂಡು ಬಂದ ಇವತ್ತು ಹುಲಿ ಹಾಲ ಸುಮ್ಮ ಮಾತಾಡುದು ಏನ್ರಿ ಹಿಂಗೆ ಪ್ರಶ್ನೆ ಕೇಳೋದು ಯಾನ್ ಹುಚ್ಚದನ ತಡವಿ ಬಿದ್ದ ಪ್ರಶ್ನೆ ಕೇಳತ್ತೇನು ವಾಪರದ ಕೂತಾರ ನೋಡಿ ದೀಪಾತ್ರ ಒಬ್ರು ಸಿಗೋಲ್ ಅವ್ರು ಇಲ್ಲ ಗೊತ್ತಾಗದವರಿಗೆ ತೆಪ್ಪೆ ದಾರಿ ಅನ್ನೋದು ಅದಕ್ಕೆ ಬಿಡ್ತಾರೆ ಈಗ ಇವ ಮಗ್ಲಿ ಇದ್ದಂದ್ರೆ ತೀರಾ ಆರ್ಭಟ ಮಾಡ್ಕೊಂಡು ತಿಳ್ಕೊಂಡು ಗಾಡಿಯಾಗ ಕೂತ್ ಎಲ್ಲ ಮೂಲಿಂದ ಬರೋರು ಇಲ್ಲಿ ನಾ ಅಗಲಿ ಪಳೆದ ಒಳಗ ಹೌದು ಸ್ಟೇಜ್ ಬಿಟ್ಟು ಅಳಿಗಾಡಿಲ್ಲ ನೀ ಎಷ್ಟು ಕೈಯಾಗ ಬರ್ಕೋ ಯಾವ ಮಾಸ್ತರ್ ಒಳಗೆ ಬಲ್ಲಿ ಕೇಳ್ಕೊಂಡು ಬಂದ ಹೇಳು ನನ್ನ ಜೋಡಿ ವಾದ ಮಾಡು ತಮ್ಮ ಮಾಯವ ಹುಲಿ ಹಾಲ ತಂದಿಲ್ಲ ಇದು ನಮಗ್ ಗುರುತಿದಂತ ಮಾತದ ಅಲ್ಲ ಮಾಯವ ಹುಲಿ ಹಾಲು ತಂದಳ ಸಭಾದಾಗ ಸಿದ್ಧ ಮಾಡ್ದಂದ್ರ ಹೌದತ್ತೇಳಿ 4 ಮಂದಿ ಹೇಳಿದ್ರಂದ್ರ ಇವತ್ತ ಈ ಊರಾಗ ಹೌದು ನಾ ಸೋತಂಗ ನೀನೇ ಗೆದ್ದಂಗ ಮಾಯವ ಹುಲಿ ಹಾಲು ತಂದಿರ್ಬೇಕು ಸುಮ್ಮನೆ ಯಾವಾಗಾರ ಅಡವಿ ಬಿದ್ದು ಮಾತಾ ಹೇಳುದಿಲ್ಲ ಒಟ್ಟ ಹೇಳಬೇಡ ಹೌದು ಇರ್ಲಿ ಇವತ್ತಿನ ದಿವಸ ಇಲ್ಲಿ ಎಲ್ಲಾ ಬಹಳ ಒಳ್ಳೆ ಜನ ಕೂಡ್ಯದ ನಮ್ಮನ್ನ ರೊಕ್ಕ ಕೊಟ್ಟು ಎದಕ್ಕೆ ಕರೆಸಿರಿಪ್ಪ ಅಂತ ಕೇಳಿದ್ರೆ ಯಾಕೆ ಕರೆಸಿರಿಪ್ಪ ಏನಾರ ಒಂದು 4 ಮಾತ ಹೇಳ್ತಾರ ಎರಡೂ ಸಂಘದವ್ರು ಹೇಳ್ತಾರ ಅನ್ನೋಗೋಸ್ಕರವಾಗಿ ಪುಣ್ಯಾತ್ಮರ ತಮ್ಮ ಊರಿಗೆ ನಮ್ಮನ್ನ ಕರೆಸಿರಿ ಇಲ್ಲೆಲ್ಲಾ ನಮ್ಮ ತಾಯಿ ಬಳಗ ಹೌದು ಬಹಳ ಆನಂದದಿಂದ ಕೂಡ್ಯಾರ ನಮ್ಮ ಗುರು ಹನುಮಂತ ಗೌಡ್ರು ಒಂದು ಮಾತು ಹೇಳಿ ಹೋಗ್ಯಾರ ಏನಂತ ಹೇಳ್ಯಾರ ಗೌಡ್ರು
ಹೆಣ್ಣು ಮಕ್ಕಳ ಮೇಲೆ ಎಲ್ಲೇ ಹೋಗ್ಲಿ ಯಾವುದೇ ಊರಿಗೆ ಹೋಗ್ಲಿ ಹೌದು ಅವ್ರ ಹೆಣ್ಣು ಮಕ್ಕಳ ಮೇಲೆ ಒಂದು ಮಾತು ಹೇಳ್ತಿದ್ರ ಏನಂತ ಹೇಳ್ತೀರಿ ಸರ? ಏನು ಮಾತು ಹೇಳ್ತಿದ್ರ ಅಂತ ಕೇಳಿದ್ರ ಏನ್ ಹೇಳ್ತೀರಿಪ್ಪ? ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು, ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತ್ತಾಗಿರು ನೀ ಮನಿ ಒಳಗ. ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕು ಸೆರಗ ಬಾಗಿ ನಡ್ರಿ ಬಾವಾ ಮೈದುನಗ. ಬಾವ ಮೈದನಗ. ಬಾವ ಮೈದನಗ ಬಾಗಿ ನಡಿರಿ ಭಾವ ಮೈದುನಗ. ಹೌದು, ಹಚ್ಚ ಗರತಿ ಮಲ್ಲಮ್ಮನಂಗ ನೆಚ್ಚಿ ನಡಿರಿ ಹುಚ್ಚ ಗಂಡಗ. ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿದಿ ಬಗಲಾಗ. ಹೌದಾ, ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜಂಡ ಮೆರರಿ ಜಗದಾಗ. ಬೇರೆ ಜಗದಾಗ ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ. ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ್ ಒಳಗ ಅಂತೇಳಿ ಮಾತು ಹೇಳ್ತಿದ್ರು. ಹೌದು, ಇದೇ ಮಾತನ್ನ ಯಾಕೆ ಹೇಳಿಪ್ಪ? ಇದೇ ಮಾತು ಯಾಕೆ ಹೇಳ್ತಾರ? ಯಾಕೆ ಹೇಳ್ತಾರ? ಈ ಸೊನ್ಯಾಳ ಗ್ರಾಮದೊಳಗ ಪುಣ್ಯಾತ್ಮರು ನಿಮಗೆ ಗಣಮಕ್ಕಳಿಗೆ ಹೇಳೋದ ಏನು? ಈ ಸೊನ್ಯಾಳ ಗ್ರಾಮದೊಳಗೆ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲಿ ಮೇಲೆ ಕುಂದರ್ಸ್ಕೊಂಡು ಹೌದು ಅಣ್ಣ ಅಂಬಗಲಿಂದ ಚಾಟ ಆಡ್ತಿದ್ದ. ಹೌದು, ಏನ್ ಹತ್ತಿದ್ದ ಅಣ್ಣ ಅಂತ ಕೇಳಿದ್ರ ಏನತ್ತಿದಲ್ಲಿಪ್ಪ? ಅಣ್ಣ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಎಂತದು? ಸಾಂಗ್ಲಿ ಅಂತ ಶಾರ ಪಟ್ಟಣ ಇರ್ಬೇಕ. ಹೌದು, ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕು. ಅಂತ ಮನೆತನಕ್ಕೆ ನನ್ನ ತಂಗಿನ ಮಾಡಿ ಕೊಡ್ಬೇಕು ತಿಳ್ಕೊಂಡು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದ ಹೆಗಲಿ ಮೇಲೆ ಕುಂದರ್ಸ್ಕೊಂಡು ನೀವು ಆಟ ಆಡಿರಿ ಆಟ 18, 20, 21 ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬತ್ತು. ಹೌದು, ಅವಾಗ ನೀವು ಬ್ಯಾರೆ ಊರಿಗೆ ಲಗ್ನ ಮಾಡಿ ಕೊಟ್ಟಿರಿ. ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊತಾರ ವಯಸ್ಸಾಗಿ. ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ ಬಳಿಕ ಗಂಡನ ಮನೆ ಒಳಗ ಹಾಲ ಸಕ್ರೆ ತುಪ್ಪನೇ ಇರ್ಲಿ ಈ ಸೊನ್ಯಾಳ ಗ್ರಾಮದೊಳಗ ತವ್ರ ಮನೆ ಒಳಗ ಕಟಿ ರೊಟ್ಟಿ ಕಾರಾನೇ ಇರ್ಲಿಕ್ಕರೆ ಹೆಣ್ಣು ಮಕ್ಕಳದ ತವ್ರ ಮನೆ ಮೇಲೆ ಭಯಂಕರ ಪ್ರೇಮ ಇರ್ತದ. ಹೌದು, ನಿಮ್ಮ ಊರು ಹೆಣ್ಣು ಮಗಳು ಗಂಡನ ಮನೆ ಒಳಗೆ ಕೂತು ಹೌದು ತವರು ಮನೆ ಕಡೆ ಮುಖ ಮಾಡಿ ನೋಡ್ತಾಳ. ಏನಂತ? ಸೊನ್ಯಾಳ ಗ್ರಾಮದೊಳಗ ಲಕ್ಷ್ಮೀ ದೇವಿ ಜಾತ್ರೆ ಅದ. ಹೌದು, ವಿಠ್ಠಲ ಮುತ್ತನ ಜಾತ್ರೆ ಅದ. ಈ ಜಾತ್ರೆ ಒಂದು ತಿಂಗಳ ಇರ್ಲಾಕಾಗೆ ನನ್ನ ತಂದೆ ಇದ್ದಂದ್ರೆ ಬಂದು ಕರ್ಕೊಂಡು ಹೋಗ್ತಿದ್ದ, ನನ್ನ ತಾಯಿ ಇದ್ದಂದ್ರೆ ಬಂದು ಕರ್ಕೊಂಡು ಹೋಗ್ತಿದ್ರು. ನನ್ನ ತಂದೆ ಸತ್ತ, ನನ್ನ ತಾಯಿ ಸತ್ತಳು. ಇನ್ನು ಯಾರು ಬಂದು ನನ್ನ ಕರ್ಕೊಂಡು ಹೋಗ್ತಾರೋ ಇಟ್ರ ಮುತ್ಯ ತಿಳ್ಕೊಂಡು ನಿಮ್ ಮೂರು ಹೆಣ್ಣು ಮಗಳು ಪುಣ್ಯಾತ್ಮರೇ ಗಂಡನ ಮನೆ ಒಳಗೆ ಮ್ಯಾಳಿಗೆ ಏರಿ ನಿಮ್ ಮೂರ್ ಕಡೆ ಮುಖ ನೋಡಿ ಕಣ್ಣಾಲಿ ಸಣ್ಣ ಮಗಳು ಹಾಕ್ತಾಳ. ತವ್ರ ಮನೆ ಕಡೆ ನೋಡಿ ತವ್ರ ಮನೆ ಕಡೆ ಮುಖ ನೋಡಿ ಹೆಣ್ಣು ಮಗಳ ಅಳ್ಕೋತ ಮ್ಯಾಳಿಗೆ ಇರೋದು ಮನಸ್ಸಿನೊಳಗತ್ತಾಳ. ನನ್ನ ತಂದೆ ಸತ್ರೆ ಏನಾಯ್ತು, ನನ್ನ ತಾಯಿ ಸತ್ರೆ ಏನಾಯ್ತು, ನನ್ನ ಅಣ್ಣದ ನನ್ನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳದವ. ಹೌದು, ಅವ್ರ ಸಂಸಾರದಾಗ ಕರಿಲಿಕ್ಕಂದ್ರೆ ಬಿಡ್ಲಿ ನಾನೇ ಹೋಗ್ಬೇಕು ಅವ್ರ ಮನೆಗೆ ತಿಳ್ಕೊಂಡು ಪುಣ್ಯಾತ್ಮರ ನೀವು ಕರೀಲಾರ್ದೆ ನಿಮ್ಮ ಅಕ್ಕ ತಂಗಿಯರು ಬಂದು ಇಟ್ರ ಮುತ್ತಾಗ ಲಕ್ಷ್ಮೀ ದೇವಿಗೆ ಕಾಲು ಬಿದ್ದು ಕಾಯಿ ಹೊಡೆದ ನಿಮ್ಮ ಮನಿ ಬಾಗಿಲಿಗೆ ಹೆಣ್ಣು ಮಕ್ಕಳು ಬಂದು ನಿಂತ್ರಂದ್ರ ಅವ್ರಿಗೆ ಯಾರು ಬಂಗಾರ ಕೊಡ್ಬ್ಯಾಡ್ರಿ. ಹೌದು, ಬೆಳ್ಳಿ ಕೊಡ್ಬ್ಯಾಡ್ರಿ. ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ಯಾರು ಕೊಡ್ಬ್ಯಾಡ್ರಿ. ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ಮನಿ ಬಾಗಿಲಿಗೆ ನಿಂತ್ರಂದ್ರ ಅವ್ರನ್ನ ಪರದೇಶಿ ಮಾಡದ ಮನುಷ್ಯರಿಗೆ ನೀರು ಕೊಟ್ಟು ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರೆ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಹೌದು, ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅರ್ಥ ಆಗಲ್ಲ? ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಬದಕರ ಅಣ್ಣ ದಂಡ್ರು ತಮ್ಮ ದಂಡ್ರು ಯಾರಿಗೆ ನಿಂದೆಲ್ಲ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗತ್ತೆ. ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗಲ್ಲ. ಹೌದು, ಅದಕ್ಕೆ ಹೇಳ್ತಾರ ಏನಂತ? ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ, ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಹೈದಿ ಗಿಡದ ಬಿಡು ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅವರ ಹೇಳ್ಯಾರ. ಅದಕ್ಕೆ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ, ಭಾಳ ಮಾತಾಡ್ಕೊತ ಹೋದೆ ಅಂದ್ರೆ ಹಂಗೆ ಹೋಗ್ಬೇಕಕ್ಕ. ಮಾತು ನಡೀತದ. ಹೌದು, ಮಾತಿನಿಂದ ಮತನ ಆಗ್ತದ. ಮಾತಿನಿಂದ ಆಗ್ತದ. ಹೌದು, ಒಂದೇ ಒಂದು ಮಾತಿನಿಂದ ಮಹಾಭಾರತನೇ ನಡ ಹೋಗ್ಯದ. ಹೌದು, ಇಂಥದೇ ಒಂದು ಮಾತಿನಿಂದ ಕಲ್ಯಾಣ ಪಟ್ಟಣ ಕ್ರಾಂತಿಯಾಗಿ ಹೋಗ್ಯದ. ಹೌದು, ನನಗೆ ನಾ ಹೇಳ್ತೀನಿ ಮಾತಾ ಏನಂತ. ಯಾವಾದೇ ವಿಷಯ ನಾವು ಮಾತಾಡ್ತಿರ್ತೇವೆ, ಯಾವಾದೇ ಏನೇ ಮಾತಾಡ್ಲಿ ಅರೆ ನಮ್ಮ ನಾಲಿಗೆ ಹಿಡಿಸಡಿವರೆಗೆ ಮಾತಾ ಇರ್ಬೇಕ. ಯಾವ ಜಾಗದಾಗ ನಾವ್ ಹೆಂಗ ಮಾತಾಡ್ಬೇಕ. ಹೌದು, ಯಾವ ಜಾಗದಾಗ ನಾವ್ ಏನ್ ಮಾತಾಡಿ ಕಡ್ಯಾಕಾಗಿ ಹೋಗ್ಬೇಕು ಅನ್ನೋದು ಮನುಷ್ಯನಲ್ಲಿ ಇರ್ಬೇಕ. ಮನುಷ್ಯನಲ್ಲಿ ತಿಳುವಳಿಕೆ ಇರ್ಬೇಕ. ಹೌದು, ಈ ಒಳ್ಳೆ ಕಲಾವಿದರಿದಿ. ಈ ಸದ್ಯ ಮೋಕ್ಷದ ಮುತ್ತನ ಮಠ ಮುನ್ನೊಳಗೆ ನಿನ್ನಂಗ ಮಾತಾಡೋರು ಯಾರು ಇಲ್ಲ ಅಂತ ಎದಿ ತಟ್ಟಿ ನಾ ಮಾತು ಹೇಳಿದ. ಹೌದು, ಒಂದೇ ಒಂದು ಮಾತ ನನ್ನ
ಸತ್ಯಭಾಮಾಗಿ ಶಕ್ತಿ ಪೂಜೆಗೆ ನಾ ಕುತ್ತಾಕರ ಹಾ ನೀನು ನಿನ್ನ ನಿಜ ರೂಪ ತಗೊಂಡು ನನ್ನ ಬಳಿ ಬಂದಿದ್ದು ಹಾ ಏನು ಸೀರೆ ಉಟ್ಟು ಬಂದಿದ್ದು ಬಂದಿದ್ದು ಇದೊಂದು ಸಭಾದೊಳಗೆ ಹೇಳೋದು ಮುಂದೆ ಮಂಗಳಾರತಿ ನೀನು ಮಾಡುದು ಇರ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ಯಾನ ಹಾ ಏನಂದು ಕೇಳ್ಯಾರಿಪ್ಪ ಇನ್ನೂ ಒಂದು ಪ್ರಶ್ನೆ ಏನು ಕೇಳ್ಯಾನ ಏನ್ ಕೇಳ್ಯಾರಿ ಸರ ಹುಚ್ಚಿ ಹಿಡಿದ್ರೆ ಹೆಂಗ್ ಮಾತಾಡ್ಬೇಕು ಹಾ ಹಾ ಇವ್ನ ಪ್ರಶ್ನೆಗಳು ನೋಡಿ ನಗುನು ಅಟ್ಟೆ ಬರ್ಲಾಗ್ತದ ಹಾ ಸಿಟ್ಟು ಅಟ್ಟೆ ಬರ್ಲಾಗ್ತದ ಹೌದು ಇವ ಮಾಡೋ ಪ್ರಶ್ನೆಗಳು ಇವತ್ತು ಇವರ ಹೆಂಗೆ ಗೊತ್ತದನ್ರಿ ಹೆಂಗ್ರಿಪ್ಪ ಬಹಳ ದಿವಸಕ್ಕ ಹಾ ಹಾ ಹಿಂಗೆ ಕಾರ್ಯಕ್ರಮ ನಡೆದಿತ್ತು ಒಬ್ಬ ಶಾಣೆ ಅದನ್ನ ಅಂತೇಳಿ ಹಾ ನೀವೊಂದ್ 4 ಮಾತು ಹೇಳತ್ತೇಳಿ ಕೊಟ್ಟು ಮಾಯ್ಕ ಕೊಟ್ರು ಮಾತು ಹೇಳಕ್ ಚಲೋ ಮಾಡಿದ್ರಿ ಅವ ಚಾಲು ಮಾಡದ ಮಾತು ಹೇಳಕ್ ಚಲೋ ಮಾಡದ ಯಾರು ಸೊನ್ನೆ ಮಾಡ್ತಾರ ಮೂಗ್ ಸೊನ್ನೆ ಚಲೋ ಮನುಷ್ಯ ಅದನ್ನ ಸೊನ್ನೆ ಮಾಡ್ತಾರೆ ಯಾರು ಸೊನ್ನೆ ಮಾಡಿದ್ರು ಕೇಳಲ್ಲ ಅವ ಹೌದು ಸಾಕ್ ಬಿಡೋದ್ರು ಹಂಗೆ ಸೊನ್ನೆ ಕೈ ಸೊನ್ನೆ ಬಾಯಿ ಸೊನ್ನೆ ಎಲ್ಲಾ ಮುಗಿತ್ರಿ ಯಾರು ಹೇಳಿದ್ರು ಕೇಳೋಲ್ಲ ಸುಮ್ ಮಾತು ಹೇಳಕ್ ಚಲೋ ಮಾಡ್ದ ಹೌದು ಅವನ ದೋಸ್ತ ಇದ್ದು ಬಹಳ ಶಾಣೆ ಐತ ಈ ಮಗ ಬಿಡಂಗ್ ಕಾಣಾಗಿರಿ ಇವ್ ಮಂದ್ಯಾಗ ಅಂತ ಹೌದು ಕೈ ಸೊನ್ನೆ ಬಾಯಿ ಸೊನ್ನೆ ಕೆಲಸ ಆಗೋತ್ತು ಯಾನ್ರ ಮಾಡಿ ಹೋಗಿ ಅಲ್ಲೇ ಕೂತಿ ಹೇಳ್ಬೇಕ ತಿಳ್ಕೊಂಡ ಹಾ ಹಾ ಮಗ್ಗಲ್ ಬಂದು ಕೂತ್ ಕಾಲಿಗೆ ಚಿವುಂಟದ ಯಾನು ಕಬ್ರಿ ಸುಮ್ ಮಾತು ಹೇಳತ್ರಿ ಸುಟ್ಟಿದ್ರು ಕಾಲಿಗೆ ಚಿವುಂಟದ್ರು ಮಾತು ಹೇಳತ್ತ ಹಿಂಗ ಹ್ಯಾಂಗ ಮಾಡ್ಬೇಕು ಇವನಿಗೆ ತಿಳ್ಕೊಂಡು ಏನ್ ತೊಂದ್ರಿ ಕೈಯಾಗ ದಿಮಿನವ್ರು ಬಲಿದ ಒಂದು ಪಿನ್ ತಗೊಂಡು ಕಾಲಿಗೆ ಸುತ್ತ ಅದು ಕಬ್ರಿ ಇಲ್ಲೇ ಮಾತು ಹೇಳತ್ ಹಾ ಅವ ಅಂದ ಈ ಮಗನಿಗೆ ಪಿನ್ನರ್ ನಡ್ತದಿಲ್ಲ ಅಂದವ ಹೌದು ಏನ್ ಮಾಡಿದ್ರು ಬಿಡುವಲ್ಲ ಸಿಟ್ಟು ಬತ್ರಿ ಅವನಿಗೆ ಹಾ ಹಾ ಮಂದಿ ಎಲ್ಲಾ ಕೈ ಸೊನ್ನೆ ಮಾಡ್ಲತ್ತಾರ ಎಷ್ಟ್ ಹೇಳಿದ್ರು ಕೇಳೋಲ್ಲ ಮಗ ತಿಳ್ಕೊಂಡ ಹಾ. ಹಿಂದ ಅಂಗಿ ಹಿಡಿದು ಜಗದ ಬಟಾಣ ಗುಂಡಿ ಹಂಗಿ ಕುಲ್ಲ ಆಯ್ತು ಹಂಗೆ ಮಾತಾಡ ಹಂಗೆ ಕುಲ್ಲಾದ್ರು ಬಟಾಣ ಗುಂಡಿ ಹಂಗಿ ಕುಲ್ಲ ಆಯ್ತು ಹಂಗೆ ಮಾತು ಹೇಳತ್ತ ಹೌದು ಮಾತು ಮುಗಿಸಿ ಕೆಳಗೆ ಬಂದ ಕೇಳ್ತಾನ ಏನ್ ಹುಚ್ಚಿದಿದು ಹಾ ಹಾ ಕಾಲಿಗೆ ಪಿನ್ನ ತಗೊಂಡು ಚುಚ್ಚಿದ ಹೌದು ಅಟ್ಟರೆ ಅರುವೈತಲು ಆಟರು ಗಿಡಾಗಿ ಮಾತಾಡತ್ತೆ ಅಂದ ನೀ ಯಾ ಕಾಲಿಗೆ ಚುಚ್ಚಿ ಅಂತ ಕೇಳ್ದವ ಯಾಕಾಲಿ ಚುಚ್ಚಿ ನಾ ಎಡಗಾಲಿ ಚುಚ್ಚಿನ ಗೊತ್ತಿಲ್ಲ ನಮಗನ ಅಂದವ ಹಾ ಆ ಎಡಗಾಲಿ ಪ್ಲಾಸ್ಟಿಕ್ ಹಾ ಹಾ ಹೆಂಗ ನಡ್ತದ ಪ್ಲಾಸ್ಟಿಕ್ ಕಾಲಿ ಪಿನ್ನ ಇವತ್ತು ಪಿಂಟು ಮಹತ್ತರ ಜೋಡಿ ಪ್ಲಾಸ್ಟಿಕ್ ಕಾಲಿಗೆ ಪಿನ್ನ ಚುಚ್ಚಂಗ ಆಲತ್ತದ ಹೌದಾ ಪ್ರತಿಯೊಂದು ವಿಷಯ ನಾವು ಕೇಳಿದ್ರೆ ಜನರಿಗೆ ಆನಂದ ಆಗಬೇಕು ಹೌದು ಹಂಗ ವಿಷಯಗಳನ್ನ ಅವ್ರು ಕೇಳ್ಬೇಕಾ ಏನ್ ಹೇಳ್ದ ಏನತ್ರಿಪ್ಪ ವೀರ ದೇವರ ಹೌದು ಕಳವಿ ನಾರಾಯಣ ಗೌಡನ ಮಗಳಾಗಿರ್ತಕ್ಕಂತ ಕನ್ಯಾಕುಮಾರಿನ ಹಾ ಹಾ ಎದ್ದು ಬೀರ ದೇವರು ತಂದಾನ ಹಿಂಗೆಲ್ಲರೂ ಹೇಳ್ತಾರ ಸೀತಾದೇವಿನ ಹಾ ಶ್ರೀರಾಮಚಂದ್ರ ತರಬೇಕಾದ್ರ ಹೌದು ಅಲ್ಲಿ ಸ್ವಯಂವರಕ್ಕೆ ಇಟ್ಟಿದ್ರು ಹಾ ಹಾ ಅವಾಗ ಸೀತಾದೇವಿನ ಹಾ ಹಾ ಗೆದ್ದ ತಂದಾನ ಇನ್ನ ಪಂಚಪಾಂಡವರು ಮಡದೇ ಇರ್ತಕ್ಕಂತ ದ್ರೌಪದ ದೇವಿನ ಹಾ ಹಾ ಪಂಚಪಾಂಡವರು ಮಡದೇ ಇರ್ತಕ್ಕಂತ ದ್ರೌಪದ ದೇವಿನ ಗೆದಿಬೇಕಾದ್ರು ಅರ್ಜುನ ಹಾ ಹಾ ಹಿಂಗೆಲ್ಲ ಕೆಲಸ ಸಾಹಸಗಳನ್ನ ಮಾಡಿ ಅವ್ರು ಗೆದ್ದು ತಂದಾರ ಹೌದು ಇಂಥದ್ದೇ ಸ್ವಯಂವರ ಹಾ ಕಳವಿ ನಾರಾಯಣಗೌಡ ಏನ್ ಇಟ್ಟಿದ್ದ ಅಲ್ಲಿ ಏನು ಸ್ವಯಂವರ ಇಟ್ಟಿದ್ದ ಕೇಳ ನಿಮ್ಮ ಹಾ ಹಾ ಮತ್ತ ಇವ ಹಾಲು ಮತದಾಗ ಮಾತಾಡವ್ರು ಹಾಲು ಮತದಾಗ ಪಂಡಿತದನ ಹೌದು ನಾ ಕೇಳ್ತೀನಿ ಏನತ್ರಿ ಕಳವಿ ನಾರಾಯಣಗೌಡ ಹಾ ಹಾ ಮಗಳನ್ನ ಹೆಂಗ್ ಇಟ್ಟಿದ್ದವ ಹೆಂಗ್ರಿಪ್ಪ ಬೀರ ದೇವ್ರ ಹಾ ಹಾ ಹೆಣ್ಣು ಹುಟ್ಟದ ನನ್ನ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟದ ಹೆಣ್ಣಿಗೆ ಮೂಲ ಆಗ್ತದ ಸಾಕಷ್ಟು ಸೋರಮ್ಮ ದೇವಿ ಹೊಟ್ಟಾಗಿರ್ಲಕ್ಕ ವಿಷ ಕಳಿಸದ ಹೌದು ರೈತರನ್ನ ಕೊಟ್ಟು ಕಳಿಸಿದ ಎಲ್ಲ ನಿಮ್ಗೆ ಇತಿಹಾಸ ಗುರ್ತದ ಆಳ ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ನಾನೇ ಮಾಡಿದ ಉತ್ತಮ ತಿಳ್ಕೊಂಡ ಕಳವಿ ನಾರಾಯಣಗೌಡ ಜ್ಯೋತಿಷ್ಯನ ರೂಪ ತೊಟ್ಟು ಸುಳ್ಳು ಭವಿಷ್ಯ ಹೇಳ್ದ ಈ ಕೂಸಿರದಿಂದ ಈ ಊರಿಗೆ ಕೇಳದ ನಾಡಿಗೆ ಕೇಳದ ಅಟ್ಟೆ ಅಲ್ಲ ಸ್ವಾಗರ ಮಾವ ಕೈ ಸಹಿತ ಈ ಕೂಸಿರದಿಂದ ಸಾವದ ಹೇಳ್ದ ಏನ್ ಮಾಡ್ಬೇಕಂದ್ರೆ ಈ ಕೂಸಿನ ಆರ್ಯಾಣಕ್ಕೆ ಬಿಡ್ಬೇಕಂದ ಈ ಕೂಸಿನ ಆರ್ಯಾಣಕ್ಕೆ ಬಿಡ್ಬೇಕಂದ ಕೂಡಲಿನ ದೈತರನ್ನ ಕೊಟ್ಟು ಕಳಿಸ್ದ ಅವಾಗ ಸೋರಮ್ಮ ದೇವಿ ತೊಟ್ಟು ನೆಚ್ಚು ದೈತರ ತಲೆ ಮೇಲೆ ಹೊರಿಸಿದ್ರು ಹೌದು ಆ ಸೋರಮ್ಮ ದೇವಿ ದೈತರ ತಲೆ ಮೇಲೆ ಕೊಟ್ಟು ಹೊರಿಸುವಂತಹ ಸಮಯದೊಳಗೆ ಆ ದೈತರ ಹತ್ರ ಊಟ ಮಾಡಿ ತಿಳ್ಕೊಂಡು ಬುತ್ತಿ ಕಟ್ಟಿ ನೀರು ತುಂಬಿ ಹೌದು ತೊಟ್ಟಿನೊಳಗೆ ಇಟ್ಟಿದ್ರು ಆರ್ಯಾಣದಾಗ ದೈತರು ಒಯ್ದ್ರು ಬಟ್ಟೆ ಹಸಿತು ಹೌದಾ ಅವಾಗ ಆ ತೊಟ್ಟಿನ ಕೆಳಗಿಳಿಸ್ತಾರ ಅದ್ರಾಗ ಬುತ್ತಿ ಇತ್ತ ಆ ಬುತ್ತಿ ಊಟ ಮಾಡಿ ದೈತರ ಮನಸ್ಸಿಗೆ ತಿಳ್ಕೊಂಡು ಉಣಿಸಿದ ಗುರುವಿನ ನಾವು ಕೊಂದದು ಮಹಾ ಪಾಪ ಅಂತ ತಿಳ್ಕೊಂಡು ಕೂಸಿದ ತೊಟ್ಲ ಕಟ್ಟರ ಆಲದ ಗಿಡಕ್ಕೆ ಕಂಚಳ ಆಲದ ಮರಕ್ಕೆ ಕಟ್ಟಿ ಬಂದ್ರು ಹೌದು ಅವಾಗ ಸುಳ್ಳೆ ನಾವು ಹೊಡೆದಿವತ್ತು ಹೇಳ್ಬೇಕ ತಿಳ್ಕೊಂಡ ಒಂದು ಪ್ರಾಣಿ ಹೊಡೆದ ಕಿಸಂದ್ರೆ ಒಯ್ದು ನಾರಾಯಣಗೌಡ ಹೊರಗತ್ತೋದೆ ಅಲ್ಲಂದವ ಹೌದಾ ನಾರಾಯಣಗೌಡ ತೋರಿಸ್ಬೇಕಾರ ಅಲ್ಲಂದ ಅವಾಗ ಏನು ಮಾಡಿದಂದ್ರೆ ಈ ಕೂಸು ಒಂದಿಲ್ಲ ಒಂದ್ ದಿವಸ ನನಗೆ ಮೂಲ ಆಗ್ತದ ನಾರಾಯಣಗೌಡ ಗುರ್ತಿತ್ತ ನಾ ಇಟ್ಟು ಕಾಡಿನಿ ಕರೆ ಅವ ಬಂದು ನನ್ನ ಮಗಳಿಗೆ ವೈದ್ಯ ಮಾಡಿ ತಿಳ್ಕೊಂಡು 7 ಮಾಡ್ಯಾದ ಮೇಲೆ ನಾರಾಯಣಗೌಡನ ಮಗಳಾಗಿರ್ತಕ್ಕಂಥ ಕನ್ಯಾಕುಮಾರಿನ ಇಟ್ಟು ಹೌದು ಸುತ್ತಮುತ್ತ ದ್ವಾರಪಾಲಕನ ಅಲ್ಲಿ ಕಾವಲಿಗಿಟ್ಟಿದ್ದ ಹೌದು ಸುತ್ತಮುತ್ತ ದ್ವಾರಪಾಲಕನೆಲ್ಲರನ್ನು ಕಾವಲಿಗಿಟ್ಟಿದ್ದ ಅವಾಗ ಬೀರ ದೇವ್ರ ಆ ದ್ವಾರಪಾಲಕರಿಗೆ ಯಾರಿಗೆ ಲೆಕ್ಕಿಸದೇ ಆ ಕನ್ಯಾಕುಮಾರಿನ ತಗೊಂಡು ಬಂದಿದ್ದಕ್ಕ ಗೆದ್ದು ತಂದಾನ ಅಂತ ಹಿಂಗ ನಮ್ ಹಿರಿಯರು ಅತ್ತಾರ ಇಲ್ಲ ಪರಸು ಮಾಡ್ತಾರ ಇಂಥದೇ ಒಂದು ಸ್ವಯಂವರ ಇಟ್ಟಿದ್ದ ಇಂತಿಂತ ರಾಜಗಳು ಬಂದು ಮೊದಲು ಎತ್ತಾಡ್ಯಾರ ಯಾರು ಒಂದು ಗುಂಡ ಚೀಲ ಇಟ್ಟಿದ ನೀ ಯಾರು ಹೇಳಂಗಿದ್ರೆ ಹೇಳು ಮತ್ತೆ ಯೂಟ್ಯೂಬ್ ಅದ ಎಲ್ಲ ಕಡೆ ಹೋಗ್ತದ ಅಂತ ಹೇಳ್ತೀವಿ ನನಗೆ ತಿಳಿದಟ್ಟಿಗಳವ ಹೌದು ಯಾನು ಸುನಾಳಗೌಡ ಹಿಂಗ ಹೇಳ್ಯಾರ ನೀವು ಹೊಸದ ಮಾಡ್ಯಾನ ನಾನು ಸೋಳವಲ್ಲ ನನಗೆ
ಇಷ್ಟು ತಿಳಿದದು ಹೇಳಿದ ಇಲ್ಲ ಇಂತದೇ ಒಂದು ಗುಂಡ್ ಇಟ್ಟಿದೋ ಏನ್ ಚೀಲ ಇಟ್ಟಿದೋ ಏನ ಬಾಣ್ ಇಟ್ಟಿದೋ ಬಿಲ್ ಇಟ್ಟಿದೋ ನಿಮ್ ಮುಂದಿನ ಸಂದಿ ಹೇಳು ನಿನಗೆ ನಾ ಮಾತು ಕೇಳ್ತೀನಿ. ಏನತ್ರಿಪ್ಪ? ಶ್ರೀರಾಮಚಂದ್ರ ಹೌದಾ? ಶ್ರೀರಾಮಚಂದ್ರ ಸೀತಾನ ತರಬೇಕಾದ್ರೆ ಅಲ್ಲಿ ಬಿಲ್ ಎತ್ತು ಸ್ಪರ್ಧೆ ಇಟ್ಟಿದ್ರು ಅದು ಭೂಮಿ ತೂಕದ ಬಾಣ ಇತ್ತು. ಹೌದು. ರಾವಣ ಬಾದ ಎದಿ ಮೇಲೆ ಹಾಕೊಂಡು ಬಿದ್ದ ಹಿಂಗ ಎಷ್ಟೊಟ್ಟೋ ರಾಜಗಳು ಬಂದು ಎದಿ ಮೇಲೆ ಹಾಕೊಂಡು ಬಿದ್ದಾರ. ಶ್ರೀರಾಮಚಂದ್ರ ಬಾಣ ಎತ್ತು ಹೊಡೆದು ಸೀತಾನ ಲಗ್ನ ಆಗ್ಯಾನ ಅಂತ ನೀ ಹೇಳಿದಿ. ಆ ಬಾಣ ಎತ್ತಬೇಕಾದ್ರೆ ಒಂದು ಕಾರಣ ಇತ್ತ. ಏನಪ್ಪ? ಬಾಣ ಎತ್ತಬೇಕಾದ್ರೆ ಏನ್ ಕಾರಣ ಇತ್ತ ಅಂತ ಕೇಳಿದ್ರ ಏನಿತ್ರಿಪ್ಪ? 12 ವರ್ಷ ಉಪವಾಸ ಯಾರು ಇರ್ತಾರ ನೋಡ, ಹೌದಾ, ಅವರಿಗೆ ಬಾಣ ಎತ್ತಿತ್ತದು. 12 ವರ್ಷ ಉಪವಾಸ ಇದ್ದವ್ರಿಗೆ ಆ ಬಾಣ ಎತ್ತಿತ್ತು. ಜೇರ್ಕರ್ದ ದಿನ ಊಟ ಮಾಡಿ ನಿಂತವ್ರಿಗೆ ಬಾಣ ಎತ್ತಿದ್ದಿಲ್ಲ. ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾದೇವಿ ವನವಾಸ ಕಳೆಯುವ ಮುಂದ ಅವಾಗ ಒಂದು ಹಣ್ಣು ಹರ್ಕೊಂಡ ಹೌದು ಲಕ್ಷ್ಮಣ ಹೋಳದಂದ್ರ ಹೋಳಿ ಶ್ರೀರಾಮಚಂದ್ರನ ಕೈ ಒಳಗೆ ಕೊಡವ ಶ್ರೀರಾಮಚಂದ್ರ ತಗೊಂಡು ತಂದೊಂದು ಹೋಳ ತಿಂದ ಲಕ್ಷ್ಮಣನ ಕೈಯಾಗ ಒಂದು ಹೋಳ ಶ್ರೀರಾಮಚಂದ್ರ ಕೊಡವ ಲಕ್ಷ್ಮಣ ಹೋಳ ತಿಂದಿಲ್ಲ. ಲಕ್ಷ್ಮಣ ತೊಡಿ ಹೋಳಿ ತನ್ನ ತೊಡಿ ಹೋಳಿ ಆ ಹೋಳ ತನ್ನ ತೊಡೆಯಾಗಿ ಇಟ್ಕೋತಿದ್ದ. ಹೌದು. 12 ವರ್ಷ ಉಪವಾಸ ಇದ್ದವ್ರಿಗೆ ಬಾಣ ಎತ್ತ ತಿಂದು ಬಿರುದಿತ್ತು. ನಿನ್ನ ನಾ ಮಾತು ಕೇಳ್ತೀನಿ. ರಾಮರೇ ದಿನನಿತ್ಯ ಹಣ್ಣು ತಿಂದಾನ, ಖರೆ ಲಕ್ಷ್ಮಣ ಒಟ್ಟ ಹಣ್ಣ ತಿಂದಿಲ್ಲ. ಆ ಬಾಣ ಏನು ಲಕ್ಷ್ಮಣ ಎತ್ಯಾನು ಏನ ರಾಮ ಎತ್ಯ? ಹಿಂಗ್ಯಾಕ ದಾರಿಗೆ ಬಿಟ್ಟು ಮಾಡ್ತಾರ? ಬಾಣ ಯಾವ ಎತ್ಯಾನ? ಲಕ್ಷ್ಮಣ ಎತ್ಯಾನೋ ಏನ ರಾಮ ಎತ್ಯಾನೋ? ನೀ ಯಾಕಂದ್ರೆ ರಾಮಾಯಣದ ಮಹಾಪಂಡಿತರು ಇದನ್ನ ಹೇಳಿದ್ರೆ ಗೊತ್ತಕ್ಕಂದ್ರೆ ಹಂಗ ನೀವು ಅಮೋಷದ ಮುತ್ತನ ಮಠ ಮನೆ ಒಂದ್ 4 ಮಂದಿ ಬೆಳೆದ್ರಿ ನೀವು. ಹೌದು. ಅವ್ರ ರಾಮ ಲಕ್ಷ್ಮಣ ನಕುಲ ಸಾದೆ ಅವ್ರೆಲ್ಲ ಇವ್ರು ಫಾದರ್ ಮಗನ ಮಕ್ಕಳು ಹಿಂಗೆ ಮಾತಾಡ್ತಾರೆ ಇವ್ರು. ಯಾಕಂದ್ರೆ ಅದನ್ನ ಬಿಟ್ಟು ಮತ್ತೊಂದು ಮಾತು ಇವ್ರಿಗೆ ಬರೋದಿಲ್ಲ, ಗೊತ್ತಿಲ್ಲ. ಇರ್ಲಿ, ಇನ್ನು ಅಮೋಷದ ಮುತ್ತನ ಮಠ ಮನೆ ಒಳಗೆ ಹೌದು ನಾವೊಂದೆರಡು ಕೇಳೋಣ್ರಿ ಅವ್ರಿಗೆ. ಕೇಳೋಣ್ರಿ. ಇರ್ಲಿ, ಅಮೋಷದ ಮುತ್ತನ ಮಠ ಮನೆ ಒಳಗೆ ಹೌದು ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಕೇಳೋದ್ರಿ? ಹೆಂಗ ಕೇಳಬೇಕು ಪ್ರಶ್ನೆ? ಹೆಂಗ್ರಿ ಸರ? ನೀವು ಉತ್ತರ ಹೇಳ್ತಾನು ಭಯ ಇಟ್ಕೊಂಡು ಪ್ರಶ್ನೆ ಕೇಳಬಾರ್ದು. ಹೌದಾ? ಇದು ಮೊದಲು ಇರಬೇಕು. ನೀವು ಉತ್ತರ ಹೇಳ್ತಾನ ಇದನ್ನ ಉತ್ತರ ಹೇಳಂದ್ರೆ ನಾ ಸಭಾದಾಗ ಅಪಮಾನ ಆಗ್ತೀನಿ ಅಂತ ಹಿಂಗ ಮನಸ್ಸಿಗೆ ತಿಳ್ಕೊಂಡು ಪ್ರಶ್ನೆ ಯಾವಾದ್ರೆ ಅಡಕಿಟ್ಟು ಕೇಳಬಾರ್ದು. ಪ್ರಶ್ನೆ ನೇರವಾಗಿ ಕೇಳ್ಬೇಕ. ಹೌದು. ನೀವು ಉತ್ತರ ಹೇಳಿದ್ರೆ ಜನರಿಗೆಲ್ಲ ಆನಂದ ಆಯ್ತ, ಅದು ನನಗೂ ಆನಂದ ಆಗ್ಬೇಕಾರೆ ನಾನು ನಿನ್ನ ಮೇಲೆ ದ್ರೋಹ ಬೈಯುದಿಲ್ಲ. ಹೌದು. ಹಂಗ ಕೇಳ್ತೀನಿ ನೋಡಿ ಹಾಲು ಮುತ್ತೊಳದ ಪ್ರಶ್ನೆ ನಾನು. ಹೇಗೆ ಕೇಳಿದ್ರಿ ಸರ? ಯೋಗಿನಾದ ಅಮೋಕ್ಷದ ಮುತ್ಯ. ಹೌದಾ? ಯೋಗಿನಾದ ಅಮೋಕ್ಷದ ಮುತ್ಯ ಕೈಲಾಸ ಬಿಟ್ಟ ಮರ್ತ್ಯ ಮಂಡಲಕ್ಕೆ ಬರುವಂತಹ ಸಮಯದೊಳಗೆ ಹೌದು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಮಳಿ ಕೀಲ ಬೆಳೆ ಕೀಲ ಮುಂದೆ ನಂದಿ ಮಾಡ್ಕೊಂಡು ಹಿಂದ ತಂದಿ ಮಾಡಿಕೊಂಡು ಬಯಲು ಭೂತಾಳ ಸಿದ್ದನ ಬಗಲಾಗ ಕರ್ಕೊಂಡು ಅಮೋಕ್ಷದ ಮುತ್ಯ ಮರ್ತ್ಯ ಮಂಡಲ ಕೆಳದ ಬಂದ. ಹೌದು. ನಡಹಟ್ಟಿ ನಾಗರೇಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತಿಯ ಅಮೋಕ್ಷದ ಮದುವೆಯಾದ. ಹೌದು. ಅಮೋಕ್ಷದಿಗೆ 4 ಮಂದಿ ವರವಿನ ಮಕ್ಕಳು. ಯಾರ್ಯಾರು? ಹೌದು ಸಿದ್ಧ, ಬಿಳಿಯಾಣ ಸಿದ್ಧ, ಸಾಮಣ ಮುತ್ಯ, ಕಣ್ಣು ಮುತ್ಯ, 4 ಮಂದಿ ವರವಿನ ಮಕ್ಕಳು. ಹೌದು. ಇನ್ನು 3 ಮಂದಿ ಪುಣ್ಯದ ಮಕ್ಕಳು ಯಾರತ್ತ ಕೇಳಿದ್ರ? ಇವ್ರು ಯಾರಿಪ್ಪ? ಏರ್ವಾಡ ಮಂಗರ ಕರ್ಣಿ ಮಲಕ ಸಿದ್ಧ, ಡೋಣದ ಮಾಸಿದ್ದಪ್ಪ, 3 ಮಂದಿ ಪುಣ್ಯದ ಮಕ್ಕಳು. ಹೌದು. ಇಲ್ಲಿ ಏನು ನನಗೆ ಪ್ರಶ್ನೆ ಕೇಳೋದತ್ತ ಕೇಳಿದ್ರ? ಏನ್ ಕೇಳಿದ್ರಿ ಸರ? ಯೋಗಿನಾದ ಅಮೋಕ್ಷದ ಮುತ್ಯ ಕೈಲಾಸದಿಂದ ತಂದಿರ್ತಕ್ಕಂತ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ. ಹೌದು. ಒಬ್ಬೊಬ್ಬರಿಗೆ ಕೊಟ್ಟಾನ. ಕಂಬಳಿ ತೇರವಾಡ ಮಂಗರಾಯ ಕೊಟ್ಟಾನ, ಬೆತ್ತ ಕರಡಿ ಮಲಕಾರ ಸಿದ್ಧ ಕೊಟ್ಟಾನ. ಹೌದು. ಡೋಣದ ಮಾಸಿದಪ್ಪಗೆ ಬರೇ ಪ್ರಸಾದ ಗಂಟ ಕೊಟ್ಟಾನ. ಬರೇ ಡೋಣದ ಮಾಸಿದಪ್ಪ ಪ್ರಸಾದ ಗಂಟ ತಗೊಂಡು ಹೌದು ಅರಕೇರಿ ಪಟ್ಟಣ ರಥದ ಮನೆ ಬಿಟ್ಟು ಹಾದ. ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ ನಾಡು ಸಂಚಾರ ಮಾಡಿ ಅರಕೇರಿ ಪಟ್ಟಣ ರಥ ಮನೆಗೆ ಬಂದು ನೋಡ್ತಾರ. ರಥದ ಮನೆ ಕತ್ತಲಿ ಬಿದ್ದಿತ್ತು. ಹೌದು. ತಾಯಿಗಳ ಪದ್ಮಾವತಿಗೆ ಕೇಳ್ತಾರ ಏನಂತ? ರಥದ ಮನೆ ಕತ್ತಲಿ ಬಿದ್ದದ. ಹೌದು. ಈ ರಥದ ಮನೆ ಕತ್ತಲಿ ಬೀಳಾಕ ಕಾರಣ ಏನಂತ ಕೇಳಿದ್ರು. ಅವಾಗ ಏನ್ ಹೇಳ್ತಾರ ತಾಯಿನ ಪದ್ಮಾವತಿ ಹೇಳ್ತಾಳ ಏನಂತ್ರಿಪ್ಪ? ಹೌದು ಸಿದ್ಧ ಬಿಳಿಯಾಣ ಸಿದ್ಧ. ಹೌದು. ನಿಮ್ಮ ಅಣ್ಣ ಮಾಧವ ಲಿಂಗ ಪ್ರಸಾದ ಗಂಟು ತಗೊಂಡು ಹೋಗ್ಯಾನ. ಅದಕ್ಕಾಗಿ ರಥದ ಮನಿ ಕತ್ತಲು ಬಿದ್ದದಂದ್ರು ಅವತಾರ ಪುರುಷರಿದ್ರು ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ. ಹೌದು. ಆ ಪ್ರಸಾದ ಗಂಟು ನಾವು ಹಳ್ಳಿ ಕಸ್ಕೊಂಡು ಬರ್ತೀವಂದ್ರು. ಹೌದು. ಆ ಪ್ರಸಾದ ಗಂಟು ನಾವು ಹಳ್ಳಿ ಕಸ್ಕೊಂಡು ಬರ್ತೀವಂದ್ರು. ಅವಾಗ ತಾಯಿನ ಪದ್ಮಾವತಿ ಹೇಳ್ತಾಳ ಏನಂತ? ಹೌದು ಸಿದ್ಧ ಬಿಳಿಯಾಣ ಸಿದ್ಧ ಹೊಳಿ ಹಚ್ಚಿ ಕಡೆ ಹೋದ್ರ ಆ ಕಡೆ ಬಿಡ್ರಿ ಹಳಿ ಇಚ್ಚಿ ಕಡೆ ಇದ್ರು ನೀವು ಇಸ್ಕೊಂಡು ಬರ್ರಿ ಅಂದ್ರೆ ಹೌದು ಸಿದ್ಧ ಬಿಳಿಯಾಣ ಸಿದ್ಧ ತೇಜಿ ಏರಿ ತೇಜಿ ಮೇಲೆ ಕೂತು ಎಲ್ಲಿಗೆ ಬಂದ್ರು? ಎಲ್ಲಿಗಿಪ್ಪ?
ಮಾಧುಲಿಂಗನ ಬೆನ್ನ ಹತ್ತಿ ಬಂದ್ರು. ಬೆನ್ನ ಹತ್ತಿ ಬರೋವಾಗ ಭೀಮಾ ನದಿ ದಾಟಿ ಮಾಧುಲಿಂಗ ಅಚ್ಚಿ ಕಡೆ ಹೋಗಿದ್ದ ಅಚ್ಚಿ ಕಡೆ ನಿಂತು ಬೈತಾರ. ಏನಂತ? ತುಡುಗು ಮಾದೆ ಕಳ್ಳ ಮಾದೆ ನಮ್ಮ ಅಪ್ಪನ ಪ್ರಸಾದ ಗಂಟೆ ಕಳ್ಳ ಮಾಡ್ಕೊಂಡು ತಂದಿ ತುಡುಗು ಮಾಡ್ಕೊಂಡು ತಂದಿ ಅಂದ್ರು. ಅವಾಗ ಮಾಧುಲಿಂಗ ಹೇಳ್ತಾನ, ಏನಂತ್ರಿ ನಾ ಕಳವ ಮಾಡ್ಕೊಂಡು ತಂದಿಲ್ಲ, ತುಡುಗು ಮಾಡ್ಕೊಂಡು ತಂದಿಲ್ಲ ತಂದಿ ಹೇಳನ. ತಾಯಿ ಎತ್ತಿ ಕೊಟ್ಟಾಳ ತಾಯಿ ಎತ್ತಿ ಸತ್ಯದ ಗಂಟಿದ್ರಿ ಈ ಭೀಮಾ ನದಿ ಒಳಗೆ ನಾವು ಬಿಡ್ತಾ. ಹೌದು, 3 ಮಾತು ಕರೀರಿ. ನಿಮ್ ಕಡೆ ಬಂದ್ರೆ ನೀವು ತಗೊಂಡ್ ಹೋಗ್ರಿ, ನನ್ನ ಕಡೆ ಬಂದ್ರೆ ನಾ ತಗೊಂಡ್ ಹೋಗ್ತೀನಿ ತಿಳ್ಕೊಂಡ ಮಾಧುಲಿಂಗ ಭೀಮಾ ನದಿ ಮೇಲೆ ಕಂಬಳಿ ಹಾಸಿ ಕಂಬಳಿ ಮೇಲೆ ಪ್ರಸಾದ ಗಂಟಿಟ್ಟು ಭೀಮಾ ನದಿ ಮೇಲೆ ಕಂಬಳಿ ತೇಲಿ ಬಿಟ್ಟಾನ ತೇಲಿ. ಇಲ್ಲಿ ನಿನಗೆ ಏನು ಪ್ರಶ್ನೆ ಕೇಳೋದ? ಏನ್ ಕೇಳಿದ್ರಿ? ಯೋಗಿನಾದ ಅಮೋಷದ ಮುತ್ತ ಕೈಲಾಸದಿಂದ ತಂದಿರ್ತಕ್ಕಂಥ ಹೋಮದ ಕಂಬಳಿ ತೇರೋಣ ಮಂಗರಾಯಿ ಕೊಟ್ಟಾನ. ಹೌದು, ಬೆತ್ತ ಕರ್ಣಿ ಮಲಕಾರ ಸಿದ್ಧಗ ಕೊಟ್ಟಾನ. ದೋಣದ ಮಾಸಿದಪ್ಪಗ ಬರೇ ಅಮೋಷದ ಮುತ್ತೆ ಆ ಪ್ರಸಾದ ಗಂಟು ಕೊಟ್ಟಾನ. ಬರೇ ಪ್ರಸಾದ ಗಂಟು ತಗೊಂಡು ಬಂದಿರ್ತಕ್ಕಂಥ ಮಾಧುಲಿಂಗ ಭೀಮಾ ನದಿ ಮೇಲೆ ಕಂಬಳಿ ಹಾಸಿ ಕಂಬಳಿ ಮೇಲೆ ಪ್ರಸಾದ ಗಂಟು ತೇಲಿ ಬಿಡ್ಬೇಕಾದ್ರ ಈ ಕಂಬಳಿ ಅವನಿಗೆ ಯಾರು ಕೊಟ್ಟರು ಕಂಬಳಿಯಿಂದ ಬತ್ತು. ಹೆಂಗ ಕೇಳ್ರಿ, ಹಿಂಗ ಹಾಲ ಮಕ್ಕಳ ವಿಷಯ ಮಾತಾಡ. ಸುಮ್ಮ ಯಾನಾರ ಮಾಯ ಹುಲಿ ಹಾಲು ತಂದಾಳ. ಹೌದು, ನೋಡ್ರಿ ಜನಕ್ಕೆ ಅರ್ಥ ಆಗ್ಬೇಕು ಮಾತಾ. ನಾವು ಕೇಳುವಂತ ಪ್ರಶ್ನೆ ಜನರ ಮನಸ್ಸಿಗೆ ಮುಟ್ಟಬೇಕು. ಹೌದು, ಏನೋ ಒಂದು ನಿನಗೆ ಹಾಲು ಮಕ್ಕಳಾಗ ಏನ್ ಕೇಳುದದ? ಏನ್ ಕೇಳಿದ್ರಿಪ್ಪ?